ದಲಿತ ಸಿಎಂ ಮಾಡದಿದ್ದರೆ ಕರ್ನಾಟಕದಲ್ಲಿ ದಲಿತರ ಶಾಪಕ್ಕೆ ಒಳಗಾಗಬೇಕಾಗುತ್ತದೆ ಎಂದು ಎಚ್.ಕೆ. ಬಸವರಾಜ್, ರಾಜ್ಯಾಧ್ಯಕ್ಷರು, ದಲಿತ ಛಲವಾದಿ ಮಹಾಸಭಾ ಕರ್ನಾಟಕ ಇವರು ಆಗ್ರಹಿಸಿದರು. ಬಹುಮುಖ್ಯವಾಗಿ ದಲಿತರು ಹಾಗೂ ವಿಶೇಷವಾಗಿ ಬಲಗೈ ಸಂಬಂಧಿತ ಛಲವಾದಿ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ಮತಗಳಾಗಿದ್ದು, ಪ್ರಾರಂಭದಿಂದಲೂ ಈವರೆಗೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಡುವುದರ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನ ಬೆನ್ನೆಲುಬಾಗಿ ಛಲವಾದಿ ಸಮುದಾಯ ನೀಡುತ್ತಾ ಬಂದಿದೆ. ಪಕ್ಷದಲ್ಲಿ ದುಡಿದು ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನೀವು ನಿಂತಿದ್ದೀರಿ, ರಾಷ್ಟ್ರೀಯ ಅಧ್ಯಕ್ಷರು ಆಗಿದ್ದೀರಾ. ನಿಮಗೆ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಅಧಿಕಾರನೂ ಇದೆ, ನೀವು ಆಗೋದಕ್ಕೂ ಅವಕಾಶ ಇದೆ. ಮುಖ್ಯಮಂತ್ರಿ ನಾನು ಆಗ್ತೀನಿ ಅಂತ ಹೇಳಿದ್ರೆ, ಅಭಿಲಾಷ್ ವ್ಯಕ್ತಪಡಿಸಿದ್ರೆ, ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಇವರು ಒಪ್ಪಿಕೊಳ್ಳುವ ಜೊತೆಯಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ರಾಜಕಾರಣಿಗಳು ಸಹ ಇಷ್ಟಪಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಖರ್ಗೆಜಿ ಅವರನ್ನೇ ನಮ್ದು ಅಭ್ಯರ್ಥಿಲ್ಲ ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಹ ಖರ್ಗೆಜಿ ಅವರು ಹೇಳಿದರೆ ಮುಖ್ಯಮಂತ್ರಿ ಆದ ನಮ್ದೇನು ಅಭ್ಯರ್ಥಿಲ್ಲ ಅಂತ ಹೇಳಿದ್ದಾರೆ. ಅದೇ ತರ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರು ಸಹ ಖರ್ಗೆಜಿ ಅವರು ಮುಖ್ಯಮಂತ್ರಿ ಆದ್ರೆ ಖುಷಿ ಆಗುತ್ತೆ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಸಹ ಹೇಳಿದ್ದಾರೆ, ಖರ್ಗೆ ಅವರಿಗಿಂತ ಹಿರಿತನ ಬೇಕಾ ಮುಖ್ಯಮಂತ್ರಿ ಆಗೋದಕ್ಕೆ ಅಂತ ಹೇಳಿದ್ದಾರೆ. ಈ ದಲಿತ ಸಮುದಾಯದ ಎಲ್ಲ ರಾಜಕೀಯ ನಾಯಕರುಗಳು ಸಹ ನೀವು ಮುಖ್ಯಮಂತ್ರಿ ಆಗಿ ಅಂತ ಹೇಳಿ ನಿಮಗೆ ಹೇಳಿದ್ದಾರೆ. ಈ ಸಂದರ್ಭವನ್ನು ಇವಾಗ ಅವಕಾಶವನ್ನು ಉಪಯೋಗಿಸಿಕೊಂಡು ನೀವು ಮುಖ್ಯಮಂತ್ರಿ ಆಗಿ ದಲಿತರಿಗೆ ಒಂದು ಶಕ್ತಿ ಆಗ್ಬೇಕು, ಒಂದು ಇತಿಹಾಸ ಬರೀಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಇದೆ. ಈ ಸಂದರ್ಭದಲ್ಲಿ ನೀವೇನಾದ್ರೂ ಹಿಂದೆ ಮುಂದೆ ನೋಡೋಣ ಅಂತ ಕಾಯುವ ಮನೋಭಾವನೆಯನ್ನು ಹೊಂದಿದ್ರೆ ಈ ದಲಿತರ ಶಾಪಕ್ಕೆ ನೀವು ಒಳಗಾಗ್ತೀರಾ. ಇಷ್ಟೆಲ್ಲ ಅವಕಾಶ ಇದ್ರೂ ಸಹ ಖರ್ಗೆಜಿ ಅವರು ಆಗ್ಲಿಲ್ಲ, ಬೇರೆ ಸಮುದಾಯದ ದಲಿತ ನಾಯಕರುಗಳು ಮಾಡಕ್ಕೆ ಅವರು ನಿರ್ಣಯ ತಗೊಳ್ಳಿಲ್ಲ ಅಂತೇಳಿ ನಿಮ್ಮ ಮೇಲೆ ಸಿಟ್ಟಿಗೆಳ್ತಕ್ಕಂಥ ಅವಕಾಶಗಳು ಸಂದರ್ಭಗಳು ಬಹಳ ಇದಾವೆ. ಇದನ್ನ ನೀವು ಮನಗೊಂಡು ರಾಜ್ಯದ ದಲಿತರ ಮತ್ತು ರಾಜಕಾರಣಿಗಳ ಮನೋಭಿಲಾಷೆಯನ್ನ ಅರ್ಥ ಮಾಡಿಕೊಂಡು ಒಂದು ಗಟ್ಟಿ ಧ್ವನಿಯಾಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ, ಇಲ್ಲ ಅಂದ್ರೆ ಉಳಿದ ಡಾಕ್ಟರ್ ಜಿ ಪರಮೇಶ್ವರನ್ನಾಗ್ಲಿ, ಡಾಕ್ಟರ್ ಸಿ ಮಹದೇವಪುರನ್ನಾಗ್ಲಿ, ಕೆ.ಎಚ್. ಮುನಿಯಪ್ಪನಾಗ್ಲಿ ಅಥವಾ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಈ 5 ಜನದಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆದ್ರೂ ಸಹ ದಲಿತರು ಸ್ವಾಗತವನ್ನು ಬಯಸ್ತಾರೆ. ಈ ಸಂದರ್ಭವನ್ನ ನೀವು ಯಾವ ಕಾರಣಕ್ಕೂ ಸಹ ನಿರ್ಲಕ್ಷ್ಯ ಮಾಡಬೇಡಿ. ಇದು ಒಂದು ಅವಕಾಶ ಇದೆ. ಎಲ್ಲ ಮತ್ತೆ ವಯಸ್ಸು ಬರೋದಿಲ್ಲ, ವಯಸ್ಸಾಗ್ತಾ ಇದೆ. 85 ವರ್ಷ ಹತ್ತತ್ರ ಬರ್ತಾ ಇದೆ. ಉಳಿದ ರಾಜಕಾರಣಿಗಳು ಸಹ 75 ವರ್ಷ ಇದೆ. ಈ ತರದ ಹಿರಿತನ ದಲಿತರಲ್ಲಿ ಬರೋದಕ್ಕೆ ಇನ್ನೂ 75 ವರ್ಷ ಕಾಯ್ಬೇಕಾಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ತಾವು ಮುಖ್ಯಮಂತ್ರಿ ಆಗ್ಲೇಬೇಕು. ಆಗ್ಲಿದ್ರೆ ನಮ್ಮೆಲ್ಲರ ಶಾಪಕ್ಕೆ ನೀವು ಗುರಿಯಾಗ್ತೀರಿ ಅಂತಕ್ಕಂಥ ನಾನು ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತೀನಿ. ಇದು ಸಮುದಾಯದ ಅಭಿಪ್ರಾಯ, ಸಮುದಾಯದ ಧ್ವನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕಳೆದ 2 ವರ್ಷ 3 ವರ್ಷದಿಂದ ಈ ಪ್ರಯತ್ನದಲ್ಲಿದ್ದೀವಿ. ಎಲ್ಲ ರಾಜ್ಯಾದ್ಯಂತ ನಾವು ಪ್ರವಾಸನ ಮಾಡಿದ್ವಿ, ಜನರ ನಾಡಿಮಿಡಿತವನ್ನು ಅರ್ಥ ಮಾಡ್ಕೊಂಡಿದ್ವಿ, ಕೇಳ್ತಾ ಇದ್ವಿ. ನಮಗೆ ಒಂದು ತಾಳ್ಮೆ ಅನ್ನೋದಿತ್ತು, ಮಾಡ್ತಾರೇನೋ ಅಂತೇಳಿ. ಆದ್ರೆ ಆ ಧ್ವನಿನೇ ಇಲ್ಲಿ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಅಲ್ಲಿ ನಮ್ಮ ದಲಿತರನ್ನು ಮುಖ್ಯಮಂತ್ರಿ ಮಾಡ್ತಕ್ಕಂಥ ವಾತಾವರಣ ಕಾಣೋದಕ್ಕೋಸ್ಕರ ನಾವು ಈಗ ಇದನ್ನ ಗಟ್ಟಿ ಧ್ವನಿಯಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡೋದ್ರ ಮುಖಾಂತರ, ಒಂದು ಸಮಾವೇಶ ಮಾಡೋದ್ರ ಮುಖಾಂತರ ನಮ್ಮ ಧ್ವನಿಯನ್ನ ಹೈಕಮಾಂಡ್ಗೆ ತಿಳಿಸ್ಬೇಕು ಅಂತ ಉದ್ದೇಶ ನಮ್ಗಾಗಿದೆ. ಆದ್ರೆ ಈ ಸಿದ್ದರಾಮಯ್ಯ ಮತ್ತೆ ಡಿ.ಕೆ.ಶಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೊಡೆದಾಡ್ತಾರೆ. ಅವರನ್ನು ಬಿಟ್ಟು ಹೆಂಗೆ ದಲಿತರ ಸ್ಥಾನ ದಲಿತರಿಗೆ ಕೊಡ್ತಾರೆ ನೋಡಿ. ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಸಮರ್ಥವಾದ ನಾಯಕ. ಅವರ ಅಧಿಕಾರ ಅವಧಿನಲ್ಲಿ 135 ಸೀಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಅವ್ರ ಮುಖ್ಯಮಂತ್ರಿ ಕೇಳತಕ್ಕಂಥದ್ದೆಲ್ಲ ಅರ್ಥ ಇದೆ, ಕೇಳಿ, ಅವ್ರ ಹಕ್ಕು ಅದು. ಅದೇ ತರ ನಮಗೂ ಹಕ್ಕಿದೆ. ನಾವು 75 ವರ್ಷಗಳ ಕಾಲ ಕಾಂಗ್ರೆಸ್ಸಿನ ಬೆನ್ನಿತ್ಕೊಂಡು ಹಗಲು ಇರುಳು ಯಾವಾಗ ಹೋದ್ರೂ ಕಾಂಗ್ರೆಸ್ ಓಟ್ ಹಾಕ್ಯಂತ ಬಂದ್ಬಿಟ್ಟು ನಾವು ಕೇಳಿದ್ರೆ ಏನಾಗುತ್ತೆ? ನಮ್ಮ ಹಕ್ಕನ್ನು ನಾವು ಕೇಳ್ತೀವಿ, ಅವ್ರ ಹಕ್ಕನ್ನು ಅವ್ರು ಕೇಳ್ತಾರೆ. ದಲಿತರಿಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಕ್ಕಂಥ ನಮ್ಮ ಹಕ್ಕು ನಾವು ಕೇಳ್ತೀವಿ. ದಲಿತರಿಗೆ ಸಿಎಂ ಪದವಿ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇದೆ ಅಂತ ಯಾರು ಹೈಕಮಾಂಡ್, ದಲಿತರು ಬೇಡ. ಈಗ ದಲಿತರು ಹೈಕಮಾಂಡ್ ಹಿಂದೇಟ್ ಆಗತ್ತೆ ಅನ್ನೋದು ನಾನೇನು ಅದನ್ನ ಅನಿಸ್ತಾ ಇಲ್ಲ. ಈಗ ಈ ತೀರ್ಮಾನ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದರಿಂದ, ಅಧ್ಯಕ್ಷರಾಗಿರೋದ್ರಿಂದ ಅವರಿಗೆ ಕೇಳ್ತಕ್ಕಂಥ ನಿರ್ಣಯಿಸ್ತಕ್ಕಂಥ ಅಧಿಕಾರ ಇದೆ ಅವರಿಗೆ. ಅದಕ್ಕೆ ನಾವು ಒತ್ತಾಯ ಮಾಡೋದೇನಂದ್ರೆ, ನಿಮ್ಗೆ ಅಧಿಕಾರ ಇದೆ, ನೀವು ಮಾಡಿ. ಈಗ ನೀವು ಮುಖ್ಯಮಂತ್ರಿಯಾಗಿ ಉಳಿದ ದಲಿತ ನಾಯಕನ ಯಾರೊಬ್ಬರು ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ವಿ. ಮನವಿ ಅನ್ನೋದಕ್ಕಿಂತ ಆಗ್ರಹಪಡಿಸ್ತಾ ಇದ್ವಿ ನಾವು ಸಮುದಾಯ. ಆಗದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿರ್ತಕ್ಕಂಥ ದಲಿತ ಸಮುದಾಯ
ಕಾಂಗ್ರೆಸ್ ಜೊತೆಗೆ ಇರಬೇಕೇ ಬೇಡ ಅಂತ ಹೇಳಿ ಯೋಚನೆ ಮಾಡ್ತಾ ಸಂದರ್ಭ ಬರುತ್ತೆ. ಅದು ಬಂದೇ ಬರುತ್ತೆ ಮುಂದಿನ ಚುನಾವಣಾ ದಿನಗಳಲ್ಲಿ. ಅಂದ್ರೆ ಹೈಕಮಾಂಡ್ ಅಂತ ಹೇಳ್ತಾರೆ, ಹೈಕಮಾಂಡ್ ಜನಗಳು, ಬರೀ ಹೈಕಮಾಂಡ್ ಅಂತಾನೆ ಹೋಗ್ತಾರೆ. ಇಲ್ಲಿ ಜನಗಳ ಮಧ್ಯೆ ಯಾಕೆ ಜನ ಡಿಸೈಡ್ ಮಾಡಬಾರ್ದು ಒಂದು ಸಮಾವೇಶ ಮಾಡಿ? ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದೆ ಅಂದ್ರೆ ಅದು ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂತ ಇದೇನಂದ್ರೆ ಹೈಕಮಾಂಡ್ 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 ಅಂತ. ಹೈಕಮಾಂಡ್ ಏನ್ ಹೇಳ್ತಾ ಅದು ಮಾಡ್ತೀವಿ ಅಂತ ಹೇಳಿ ಅವ್ರ ಸಂಪ್ರದಾಯ ಇದು, ಕಾಂಗ್ರೆಸ್ ಪಕ್ಷದ ಸಂಪ್ರದಾಯ. ಅದೇ ಹೈಕಮಾಂಡ್ ಗೊತ್ತಾ ಏನಂದ್ರೆ ನಮ್ಮ ದಲಿತರು ಮುಖ್ಯಮಂತ್ರಿ ಮಾಡಿದ್ರೆ ನಾವು ಸಂಕೀರ್ಣ ಮುಂಬರುವ ದಿನಮಾನಗಳಲ್ಲಿ ಇಷ್ಟ. ಈ ಮೂಲಕ ತಿಳಿಸೋದೇನೆಂದ್ರೆ, ನನ್ನ ಹೆಸರು ನಿರಂಜನ್ ಮೂರ್ತಿ, ಮಾಜಿ ನಗರಸಭಾಧ್ಯಕ್ಷರು, ಛಲವಾದಿ ಸಮಾಜದ ಮುಖಂಡ. ಈಗ ಸುಮಾರು ರಾಜ್ಯದಲ್ಲಿ ಆಗಲೇ ಸುಮಾರು 3-4 ಸಮ್ಮೇಳನಗಳಾಗಿದ್ದಾವೆ ಛಲವಾದಿ ಜನಾಂಗದ್ದು. ನಾವು ಈ ಬಾರಿ ದಾವಣಗೆರೆ ತಪ್ಪಿರಿ ಚಿತ್ರದುರ್ಗದಲ್ಲೇ ಛಲವಾದಿ ಸಮುದಾಯನ ಸುಮಾರು 5-10 ಲಕ್ಷ ಸೇರಿಸಿ ಒಳ್ಳೆ ಅದ್ಭುತವಾದ ಸಮಾವೇಶ ಮಾಡ್ಬೇಕಂತ ತೀರ್ಮಾನ ಮಾಡಿ ಎಲ್ಲ ರಾಜ್ಯ ಮುಖಂಡರ ಜೊತೆಗೆ ತೀರ್ಮಾನ ಮಾಡಿದ್ವಿ. ಉದ್ದೇಶ ಇಷ್ಟೇ, ಇಲ್ಲಿ ನಮಗೆ ಇರ್ತಕ್ಕಂಥ ಮಧ್ಯ ಕರ್ನಾಟಕದಲ್ಲಿ ನಮಗೆ ಛಲವಾದಿ ಜನಾಂಗದಲ್ಲಿ ಪ್ರಾತಿನಿಧ್ಯತೆ ಇಲ್ಲ. ಒಂದು ನಗರಸಭೆಯ ಟಿಕೆಟು ಸಹ ನಮಗೆ ಸಿಗ್ತಾ ಇಲ್ಲ. ಅದೇ ಉದ್ದೇಶದಿಂದ ನಮಗೂ ಮಧ್ಯ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಸಿಗ್ಬೇಕು. ಈ ಜನಾಂಗಕ್ಕೆ ಎಲ್ಲ ಏನು ಪರಿಶಿಷ್ಟ ಜಾತಿಯವರು SC ಅವರಿಗೆ ಏನು ಅವಕಾಶ ಸಿಗುತ್ತೋ ಆ ಅವಕಾಶ ಈ ಜಾತಿಯವ್ರಿಗೂ ಸಿಗ್ಬೇಕು ಅನ್ನೋದೇ ಉದ್ದೇಶಕ್ಕೆ ನಾವು ತೀರ್ಮಾನ ಮಾಡಿ ಮಧ್ಯ ಕರ್ನಾಟಕದಲ್ಲಿ ಒಳ್ಳೆ ಬೃಹತ್ತಾದ ಸಮಾವೇಶವನ್ನು ಮಾಡಿ ನಾವು ಈ ಸಮಾಜದ ಬಂಧುಗಳು ಎಷ್ಟಿದ್ದೀವಿ, ನಮ್ಮ ಒಗ್ಗಟ್ಟೇನು, ನಮ್ಮ ಬಲ ಏನನ್ನೋದನ್ನ ತೋರಿಸ್ಲಿಕ್ಕೆ ನಾವು ಈ ಸಮಾವೇಶವನ್ನ ಹಮ್ಮಿಕೊಂಡಿದ್ವಿ. ಈಗ ಸುಮಾರು ಇನ್ನೊಂದು ತೀರ್ಮಾನ ಮಾಡಿದೀವಿ. ಮೇಘಲರ ಆದೇಶದಂತೆ ಇನ್ನೊಂದು 3-4 ತಿಂಗಳಂತ ಬೇಕಾದಷ್ಟು ಸಂಘಟನೆ ಮಾಡಿ ಎಲ್ಲ ರಾಜ್ಯದ ಜಿಲ್ಲೆಗಳು ತಿರುಗಬೇಕಾಗ್ತದೆ, ಸಮಯ ಬೇಕಾಗ್ತದೆ. ಸಮಯ ತಗೊಂಡಿಲ್ಲ ಅದು ಅದ್ದೂರಿಯಾದ ಸಮಾರಂಭವನ್ನು ನಾವು ಮಾಡ್ತೀವಿ ಛಲವಾದಿ ಸಮುದಾಯ.